ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ. ನಿಮ್ಮೊಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಟ್ಟಿದಾರಲ್ವ, ಸೊ ಅದರಲ್ಲಿ ಏನೇನೆಲ್ಲ ಬಂದಿದೆ ಅಥವಾ ಯಾರಿಗೆಲ್ಲ ಬರ್ತಿಲ್ಲ ನಿಮ್ಗೆ ಏನಂತಂದ್ರೆ ಒನ್ ಟೈಮ್ ಯಾವ ರೀತಿ ನಿಮಗೆ ಡೋ ಮಾಡ್ಕೊಳ್ಳೋದು ಹೇಳ್ಕೊಟ್ಬಿಡ್ತೀನಿ. ಜಸ್ಟ್ ಏನಂತಂದರೆ ನಿಮ್ಗೆ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಎಂಟರ್ ಕ್ಯಾಪ್ಚರ್ ಕೊಟ್ಬಿಟ್ಟು ಲಾಗಿನ್ ಕೊಡೋಕೆ ಹೇಳಿದೆ. ಗೊತ್ತಿರೋದವ್ರಿಗೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಅಂದರೆ ಪಾಸ್ವರ್ಡ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ. ಇಲ್ಲಿ ಎಂಟರ್ ಐ ಡಿ ಹಾಕಬೇಕಾಗ್ತದೆ. ಐ ಡಿ ಹಾಕ್ಬಿಟ್ಟು ಏನು ಮಾಡ್ಬೋದು ಅಂತಂದರೆ ನೀವು ವಾಪಸ್ ಓಕೆ ನಿಮ್ಮೊಂದು ಐ ಡಿ ಹಾಕ್ಬಿಟ್ಟು ಏನು ಮಾಡ್ಬೋದು, ನೀವು ಪಾಸ್ವರ್ಡ್ ಓಕೆ ಹೇಳ್ತಿದ್ದೀನಿ ನೋಡಿ, ನಾನು ಆ ಪಾಸ್ವರ್ಡು ನಿಮ್ಮೊಂದು ತಕ್ಕೋಬೋದು. ಸೆಂಡ್ ಒ ಟಿ ಪಿ ಮೇಲೆ ಕೊಟ್ಬಿಟ್ಟು ಆ ಒಂದು ಒ ಟಿ ಪಿ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಹೋಗ್ತದೆ. ಆ ಒಂದು ಮೊಬೈಲ್ ನಂಬರ್ನ ಅಂದರೆ ಒ ಟಿ ಪಿನ ಇಲ್ಲಿ ಹಾಕೊಂಡ್ಬಿಟ್ರೆ ನೀವು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಆ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಒ ಟಿ ಪಿ ಹಾಕೊಂಡ್ಬಿಟ್ಟು ನೀವು ಸಬ್ಮಿಟ್ ಕೊಟ್ಟಾಗ ಈ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ನೀವು ಹೊಸದಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆ, ನಾನು ಈಗ ಹೊಸದಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಕೊಡ್ತೀನಿ. ಈಗ ಓಕೆ, ನಾನು ಹೊಸದಾಗಿ ಪಾಸ್ವರ್ಡ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ನಿಮ್ಮ ಮುಂದೆ ಕೂಡ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಇದೇನಪ್ಪ ಆಗುತ್ತಂದ್ರೆ ಈಗ ಹೊಸದಾಗಿ ಏನಾಗುತ್ತೆ ಅಂದರೆ ಪಾಸ್ವರ್ಡ್ ಏನಾಯಿತು ನಂದು ಅಪ್ಡೇಟ್ ಆಯ್ತು ಈಗ ಸದ್ಯಕ್ಕೆ. ಓಕೆ, ಇವಾಗ ಏನು ಮಾಡ್ಬೋದು ಅಂತಂದರೆ ನಾನು ವಾಪಸ್ ಬರ್ತೀನಿ, ಈಗ ತೀರಾ ಬ್ಯಾಕ್ ಬರ್ತೀನಿ. ಯಾಕಂದರೆ ಈಗ ಹೊಸದಾಗಿ ಏನು ಮಾಡಿದ್ದೀನಿ, ನಾನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನೀಗ ಹೊಸದಾಗಿ ಇವಾಗ ಏನು ಮಾಡ್ತೀನಿ, ನಾನು ಲಾಗಿನ್ ಆಗಕ್ಕೆ ಹೋಗ್ತೀನಿ. ಈಗ ಲಾಗಿನ್ ಹಾಕ್ತೀನಿ, ಬೇಕಾದರೆ ತೋರಿಸ್ತೀನಿ ನಿಮಗೆ ಕಣ್ಮುಂದೆ. ಬೇಕಾದರೆ ಈಗ ನಿಮಗೆ ಓಕೆ, ನಾನು ಇವಾಗ ಓಕೆ ಆಗ್ತಾ ಇದ್ದೀನಿ, ನಿಮ್ಮ ಮುಂದೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲೈವ್ ಡೆಮೋ ಅಂತಾರೆ ಇದಕ್ಕೆ. ಸೊ ಹಾಕ್ಕೊಂಡು ಈಗ ಪಾಸ್ವರ್ಡ್ ಓಕೆ, ನಾನು ಪಾಸ್ವರ್ಡ್ ಕೂಡ ಹಾಕ್ಕೊತೀನಿ. ಓಕೆ, ಅಪ್ಲಿಕೇಶನ್ ಅಥವಾ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಪಾಸ್ವರ್ಡ್ ಹಾಕಿ ಮತ್ತೆ ಕೆಳಗಡೆ ಕ್ಯಾಪ್ಚರ್ ಏನು ಕಾಣಿಸ್ತಿದೆ ಅದೇ ಕ್ಯಾಪ್ಚರ್ ಕೊಟ್ಬಿಟ್ಟು ಲಾಗಿನ್ ಯೂಸಿಂಗ್ ಈ ರೀತಿ ಕೊಡೋಕೆ ಹೇಳಿದೆ ನಿಮಗೆ. ಯಾರೆಲ್ಲ ಕೊಡೋಕೆ ಬಂದಿಲ್ಲ ಜಸ್ಟ್ ಈ ರೀತಿ ಮಾಡಿ. ಓಕೆ, ಈ ರೀತಿ ಮಾಡಿದ ತಕ್ಷಣ ಏನಪ್ಪ ಅಂದರೆ ಈ ರೀತಿ ಬರ್ತದೆ. ಮತ್ತೆ ಒಂದು ಟೈಮ್ ಒ ಟಿ ಪಿ ಬರ್ತದೆ, ನೆನ್ಪಿಟ್ಕೋಬೇಕು. ಒ ಟಿ ಪಿ ಹಾಕೋಬೇಕು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರುತ್ತೆ ಅದಕ್ಕೆ ಒ ಟಿ ಪಿ ಬರ್ತದೆ, ಒ ಟಿ ಪಿ ಹಾಕೋರಿ. ಓಕೆ, ನನಗೆ ಬಂದಿರತಕ್ಕಂಥ ಒ ಟಿ ಪಿನ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಕೊಟ್ಟಾದ ತಕ್ಷಣ ಏನು ಮಾಡ್ತೀನಿ ಅಂತಂದರೆ ನಾನು ಜಸ್ಟ್ ಇವಾಗ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಹಾಕಿದ ತಕ್ಷಣ ನೀವು ಏನು ಮಾಡಬೇಕು, ಸ್ವಲ್ಪ ವೇಟ್ ಮಾಡಬೇಕು. ಓಕೆ, ವೇಟ್ ಮಾಡಿದ ತಕ್ಷಣ ಏನಪ್ಪ ಅಂತಂದರೆ ಈ ರೀತಿಯ ಬರ್ತದೆ. ಒಂದು ತಿಳ್ಕೋರಿ, ಸ್ಟಾರ್ಟಿಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು ಅಂತಂದರೆ ನೀವು ಏನೇನೆಲ್ಲ ಕ್ಲೇಮ್ ಆಗಿದೆಯಲ್ಲ ಅಂತ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊ. ಅಂದರೆ ಇದು ನಿಮ್ಮ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಬಂದಿಲ್ಲ ಅಂತ ಗಾಬರಿ ಹಾಕೋಬಿಟ್ರಿ. ಇಲ್ಲಿ ನಿಮಗೆ ಒಂದು ಅಂದರೆ ಸ್ಲಿಪ್ ಬರೋಕ್ಕಿಂತ ಮುಂಚೆ ಏನು ಮಾಡಿದ್ರೆ ಡಿಕ್ಲರೇಷನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನೀವು ಯಾವುದಕ್ಕೆ ಕ್ಲೇಮ್ ಆಗಿದ್ದೀರಾ ಇಲ್ವಾ. ಓಕೆ, ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವು ಏನು ಮಾಡ್ಕೋಬೇಕು ಸದ್ಯಕ್ಕೆ ಇವಾಗ ಏನಂದ್ರೆ ಇನ್ನೂ ಕೂಡ ಸ್ಲಿಪ್ ಬಿಟ್ಟಿಲ್ಲ. ಒಂದು ನೆನ್ಪಿಡಬೇಕು, ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿಲ್ಲ. ನೀವು ಏನೇನೆಲ್ಲ ಇದ್ದೀರಾ ಇಲ್ಲ ಅಂತಂದರೆ ಎಡಿಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಎಲ್ಲಿ ಹೇಳಿದ್ದಾರೆ ಬ್ರದರ್ ನೀವು ಸುಮ್ಕೆ ಹೇಳಬೇಡಿ ಅಂತಂದರೆ ಸ್ವಲ್ಪ ಒನ್ ಟೈಮ್ ಏನು ಮಾಡ್ತೀನಿ ಅಂತಂದರೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಓಕೆ ಲೈಕ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇಲ್ಲಿ ಒನ್ ಟೈಮ್ ನಿಮಗೆ ಟ್ವಿಟರ್ ಅಕೌಂಟ್ ಓಪನ್ ಮಾಡಿ ತೋರಿಸ್ತೀನಿ. ಅವ್ರದ್ದು ಯಾವ ಥರ ಅಫಿಷಿಯಲ್ ಇಲ್ಲಿ ಬಂದಿದೆ. UGCT 25 ವೆರಿಫಿಕೇಷನ್ ಸ್ಲಿಪ್ಪನ್ನು KA ಬಿಡುಗಡೆ ಮಾಡಿದ್ದು ಅಭ್ಯರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಮಾಡಿದ ಕ್ಲೇಮನ್ನು ಪರಿಶೀಲಿಸಿಕೊಳ್ಳಬಹುದು. ಕೆಲವರು ತಮ್ಮ ಅರ್ಜಿಗಳನ್ನು ಕ್ಲೇಮ್ಗಳನ್ನು ತಪ್ಪಾಗಿ ಮಾಡಿಕೊಂಡಿದ್ದಾರೆ, ಅಂಥವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗ್ತದೆ. ಈ ವಿಷಯದಲ್ಲಿ ಆತಂಕ ಬೇಡ, ಆದರೆ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಅಥವಾ ನಿಗದಿ ಮಾಡಲಾಗುವುದು. ನಿಗದಿತ ದಿನಾಂಕದಂದು ಅಭ್ಯರ್ಥಿಗಳು ಮುಂಗಡವಾಗಿ ಕಾಯ್ದಿರಿಸಿಕೊಂಡೇ KA ಕಚೇರಿಗೆ ಬರಬೇಕಾಗ್ತದೆ. ಅಂದರೆ ಯಾರೆಲ್ಲ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ನಿಮ್ಗೆ ಏನಾದರೂ ತೊಂದರೆ ಇತ್ತಂದರೆ ಏನಾದರೂ ನಿಮಗೆ ಕೆಲವೊಂದಿಷ್ಟು ಕ್ಲೇಮ್ ಆಗಿದ್ದು ಆಗದಿದ್ದಾಗ ನೀವು ಅದನ್ನು ಏನು ಮಾಡ್ಕೋಬೋದು, ಚೇಂಜಸ್ ಮಾಡ್ಕೊಳ್ಳೋಕ್ಕೆ ವಾಪಸ್ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರೆ. ಬಟ್ ಇವಾಗ ಏನಪ್ಪ ಅಂದರೆ ಎಲ್ಲನೂ ಕೂಡ ಲೈಕ್ ಎಕ್ಸಾಂಪಲ್ ವೆರಿಫಿಕೇಷನ್ ಸ್ಲಿಪ್ ಎಲ್ಲನೂ ಕೂಡ ಕರೆಕ್ಟ್ ಆಗಿತ್ತಂದರೆ ಕ್ಯಾಂಡಿಡೇಟ್ ಫಾರ್ ಎಕ್ಸಾಂಪಲ್ ಇಲ್ಲೇನು ಕಾಣಿಸ್ತಿದೆ, ಕ್ಯಾಂಡಿಡೇಟ್ ವಿಲ್ ಬಿ ಪ್ಯೂರ್ಲಿ ಪ್ರೊವಿಷನಲ್ ಸಬ್ಜೆಕ್ಟೆಡ್ ಆಫ್ ಫುಲ್ಫಿಲ್ಮೆಂಟ್ ಎಕ್ಸೆಪ್ಟ್ ಅಂದರೆ ಅಕಾಡೆಮಿಕ್ ಆ್ಯಂಡ್ ಅದರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ರೀತಿ ಎಲ್ಲನೂ ಕೂಡ ಅಂದರೆ ಅಷ್ಟು ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಕರೆಕ್ಟ್ ಇದೆ. ಒಂದು ಟೈಮ್ ನೋಡ್ಕೋಬೇಕಾಗ್ತದೆ. ಅದಾದ ತಕ್ಷಣ ಟಿಕ್ ಮಾಡ್ಕೋಬೇಕಾಗ್ತದೆ. ಇಲ್ಲೊಂದು ಕೊಟ್ಟಿದ್ದಾರೆ ಪಾಯಿಂಟ್ ಟಿಕ್ ಮಾಡ್ಕೋರಿ. ಕ್ಲಿಕ್ here ಟು ಪ್ರಿಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ ಲಿಂಕ್, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ನೀವು. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆ ಆ ರೀತಿಯಾದಾಗ ಏನಪ್ಪ ಅಂದರೆ ಒಂದು ಡೌನ್ಲೋಡ್ ಆಗಿ ಈ ರೀತಿ ಬರ್ತದೆ. ಇದರಲ್ಲಿ ನೋಡ್ತಿರ್ಬೋದು ನಿಮ್ದು ಏನೇನೆಲ್ಲ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ. ಲೈಕ್ ಎಕ್ಸಾಂಪಲ್ ಕಾಣಿಸ್ತಿದೆ ಈ ಒಂದು ಸ್ಟೂಡೆಂಟ್ ಏನೋ ಸದ್ಯಕ್ಕೆ ಏನೇನೆಲ್ಲ ಇದೆ ಅಂತಂದರೆ ಲೈಕ್ ಎಲ್ಲವೂ ಕೂಡ ಇದ್ದಾನೆ. ಓಕೆ, ಲೈಕ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕ್ರಿಶ್ಚಿಯನ್ ಅದೇ ಇನ್ಕಮ್ ಬರ್ತಾಯಿದೆ, ಸಂಖ್ಯೆ ಕೋಟ ಎಸ್ ಅಂತಲೂ ಕೂಡ ಇದೆ, ಕನ್ನಡ ಮೀಡಿಯಮ್ ನೋ, ರೂರಲ್ ನೋ, ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಆ್ಯಂಡ್ JKM ಎಲ್ಲನೂ ಕೂಡ ನೋನೋ ಇದ್ದಾವೆ. ಯಾರು ಅಂದರೆ ನೀವು ಇನ್ ಕೇಸ್ ನೋನೋ ಇರೋ ಏನಾದರೂ ಎಸ್ ಆಗಬೇಕಾಗಿತ್ತಂದರೆ ಲೈಕ್ ಎಕ್ಸಾಂಪಲ್ ಎಸ್ ಆಗಬೇಕಂತಂದರೆ ನೀವೇನು ಮಾಡ್ಕೋಬೇಕಂತಂದರೆ ಸ್ವಲ್ಪ ಓಕೆ ಅಂದರೆ ನಿಮಗೆ ಇದ್ರೂ ಕೂಡ ನೋ ಅಂತ ಬಂದಿತ್ತು. ಲೈಕ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಇದ್ರಿ ನೀವು. ಓಕೆ, ಲೈಕ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಇದ್ರಿ, ಇಲ್ಲಿ ಈ ಕಾಣಿಸ್ತಿದೆ ಕನ್ನಡ ಮೀಡಿಯಮ್ ಇದ್ರೂ ಕೂಡ ಅಲ್ಲಿ ನೋ ಅಂತ ಇದೆ ಅಂತಂದರೆ ನೀವೇನು ಮಾಡ್ಕೋಬೇಕಾಗ್ತದೆ ಅಂತಂದರೆ ನೀವು KAಗೆ ಹೋಗ್ಬೇಕಾಗ್ತದೆ. ಅಥವಾ ನೀವು 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ರೂ ಕೂಡ ನಿಮಗೆ ಸಂಖ್ಯೆ ಕೋಟ ನೋ ಅಂತ ಇತ್ತಂದರೆ ನೀವು ಸಂಖ್ಯೆ ಕೋಟ ಬೇಕು ಅಂತಂದರೆ ನೀವು KAಗೆ ಹೋಗ್ಬೇಕಾಗ್ತದೆ. ಓಕೆ, ಅಂದರೆ ಇನ್ಕಮ್ ಏನಾದರೂ ರಾಂಗ್ ಇದ್ರೂ ಕೂಡ ನಿಮಗೆ ಕರೆಕ್ಟ್ ಆಗಬೇಕಂತಂದ್ರೂ ಕೂಡ ನೀವು ಏನು ಮಾಡಬೇಕು, KAಗೆ ಹೋಗ್ಬೇಕಾಗ್ತದೆ. ಅಂದರೆ ಆರ್ ಡಿ ನಂಬರ್ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತಂದರೆ ಈ ರೀತಿಯಾಗಿ ಏನಾದರೂ ನಿಮಗೆ ರಾಂಗ್ ಅನಿಸ್ತಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು KAಗೆ ವಿಸಿಟ್ ಕೊಡ್ಬೋದು. ನೀವು ಹೇಳ್ತಿರ್ಬೋದು ಮತ್ತು ಬ್ರದರ್ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಎಲ್ಲಿ ಅಂತ ಕೇಳ್ಬೋದು. ನೋಡಿ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಇದರಲ್ಲಂತೂ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ. ನೋಡೋಣ KAದವ್ರು ಏನಾದರೂ ಸೀಕ್ರೆಟ್ ಕೋಡ್ಗೆ ಮತ್ತು ಪಾಸ್ವರ್ಡ್ಗೆ ಆಪ್ಷನ್ ಎಂಟ್ರಿಗೆ ಏನಾದರೂ ಡಿಫ್ರೆಂಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ KAದವ್ರು ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ ಕೆಲವೊಂದಿಷ್ಟು ಕ್ಲೇಮ್ಗಳು ಕೋಟಗಳು ಏನಾದರೂ ನಿಮ್ಗೆ ಏನಾದರೂ ಇದ್ರೂ ಕೂಡ ಬಂದಿಲ್ಲ ಅಂತಂದರೆ ನೀವು ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಟೈಮ್ ಇದೆ ಖುದ್ದಾಗಿ. ಓಕೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಿದ್ದೀನಿ, ನಾನು ಎಲ್ಲೂ ಕೂಡ ಹೋಗಲ್ಲ, ಇಲ್ಲೇ ಹೇಳ್ತಿದ್ದೀನಿ. ಈ ಪಾಯಿಂಟ್ ಗಮನದಲ್ಲಿ ಇಟ್ಕೋಬೇಕು. ಲೈಕ್ ಎಕ್ಸಾಂಪಲ್
ಓಕೆ ಕೆಲವರು ತಮ್ಮ ಅರ್ಜಿಗಳನ್ನು ಕ್ಲೇಮ್ಗಳನ್ನು ತಪ್ಪಾಗಿ ಮಾಡಿಕೊಂಡಿದ್ದರೆ ಅಂಥವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗ್ತದೆ. ಈ ವಿಷಯದಲ್ಲಿ ಆತಂಕ ಬೇಡ. ಓಕೆ, ಆದರೆ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿ ಮಾಡಲಾಗ್ತದೆ. ಇಂಥ ಡೇಟಿಗೆ ಬರೋಕ್ಕೆ ಕೇದವರು ಹೇಳ್ತಾರೆ. ನೀವು ಸಡನ್ನಾಗಿ ಹೋಗ್ಕೊಬಿಡಿ, ಕೇದವರು ಯಾವ ಡೇಟಿಗೆ ಬರೋಕ್ಕಂದ್ರೆ ಕೂಡ ಹೇಳ್ತಾರೆ. ನಿಗದಿತ ದಿನಾಂಕವನ್ನು ಅಭ್ಯರ್ಥಿಗಳು ಮುಂಗಡವಾಗಿ ಕಾಯ್ದಿರಿಸಿಕೊಂಡೇ ಕೆಗೆ ಕಚೇರಿಗೆ ಬರಬೇಕಾಗ್ತದೆ. ಅಂದರೆ ಅಲ್ಲಿ ಬರೋಕ್ಕಿಂತ ಮುಂಚೆಕ್ಕೆ ಒಂದು ಸ್ಲಾಟ್ ಬುಕ್ಕಿಂಗು ಅಥವಾ ಏನಾದರೂ ಕೇದವರು ಹೇಳ್ತಾರೆ. ಸಡನ್ನಾಗಿ ಇವತ್ತು ಬಿಟ್ಟ ತಕ್ಷಣ ನಾಳೆನೇ ಹೋಗೋಕೋಗ್ಬಿಡಿ. ಯಾಕಂತಂದರೆ ಅಲ್ಲಿ ಹೇಳ್ತಾರೆ ಅವರು. ಓಕೆ, ಅವರು ಹೇಳಿದ ತಕ್ಷಣ ಈ ಡೇಟಿಂದ ಈ ಡೇಟಿಗೆ ಬರ್ರಪ್ಪ, ಈ ಡೇಟಿಗೆ ನಾನು ನಿಮ್ಗೆ ಏನಾದರೂ ಅಂದರೆ ಏನಾದರೂ ನಿಮ್ಮ ವೆರಿಫಿಕೇಷನ್ ಕ್ಲೇಮ್ ಕೆಲವೊಂದಿಷ್ಟು ಆಗಿಲ್ಲ ಅಂತಂದರೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಹೋಗ್ಬೋದು. ಈ ಸದ್ಯಕ್ಕೆ ನಿಮ್ಮೊಂದು ಎಲ್ಲವನ್ನು ಕ್ವಾಟಾ ಕ್ಲೇಮ್ ಕರೆಕ್ಟ್ ಆಗಿದವಲ್ಲ ಅಂತ ಆರಾಮಾಗಿ ಏನಪ್ಪ ಅಂದರೆ ಇವನು ನೋಡ್ಕೊಳ್ಳಿ, ಸ್ಲಿಪ್ ಅಂತ ಬಿಟ್ಟಿದ್ದಾರೆ. ಓಕೆ, ನಾನು ಹೇಳಿದೆ ಸಿಂಪಲ್, ಯಾರಿಗೆಲ್ಲ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಈ ರೀತಿ ಮಾಡಿ. ಪಾಸ್ವರ್ಡ್ ಗೊತ್ತಂದರೆ ಡೈರೆಕ್ಟಾಗಿ ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿಬಿಟ್ಟು ಓಪನ್ ಮಾಡ್ಕೋಬೋದು. ಓಕೆ, ಮೀನ್ಸ್ ಯಾರು ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ನಿಮ್ಮದು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಕೌನ್ಸಿಲಿಂಗ್. ವೆರಿ ಅಂತ ಎಲ್ಲನೂ ಕೂಡ ಅಂದರೆ ಕ್ವಾಟ ಅಥವಾ ಕ್ಲೇಮ್ ಅಂತ ಏನು ಕರಿತೀವಿ ಎಲ್ಲನೂ ಕೂಡ ಬಂದಿದ್ದಾವಿಲ್ಲ ಅಂತ ಒನ್ ಟೈಮ್ ಚೆಕ್ ಮಾಡ್ಕೋರಿ. ಓಕೆ, ಕೊನೆಯದಾಗಿ ಗೊತ್ತಾಗಿದ್ದೇನಪ್ಪ ಅಂತಂದರೆ ಇಲ್ಲಿ ನೋಡಿ ಕಾಣ್ತಿದೆ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮಗೆ ಈಗ ಒಂದು ಕ್ಲಾರಿಟಿ ಗೊತ್ತಾಯಿತು. ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈ ಸರ್ತಿ ನಿಮಗೆ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಬೇಕಾಗಿಲ್ಲ ಅಂತಂದರೆ ಗುಡ್ ನ್ಯೂಸ್. ಯಾಕಂದರೆ ಇಲ್ಲಿ ಒಂದು QR ಕೋಡ್ ಕೊಟ್ಬಿಟ್ಟಿದ್ದಾರೆ. ಸಾರಿ, ಪದೇ ಓಪನ್ ಮಾಡಿಸಿದ್ರೆ ಹುಡುಗನಿಗೆ ತೊಂದರೆ. ಅಂದರೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕೋಡ್ ಕೊಟ್ಬಿಟ್ಟಿದ್ದಾರೆ. ಅಂತಂದರೆ ಯಾವುದೇ ಒಂದು ಇನ್ಕೆ ಆಪ್ಷನ್ ಎಂಟ್ರಿ ಮಾಡ್ತೀನಪ್ಪ ಅಂತಂದರೆ ಇನ್ಮೇಲೆ ನೀವು ಸೀಕ್ರೆಟ್ ಕೋಡ್ ಅಂದರೆ ಇಲ್ಲಿ ಕೋಡ್ ಮೂಲಕ ನೀವು ಆರಾಮ್ಸಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಇವಾಗ ಒಂದು ಕ್ಲಾರಿಟಿ ಬಂತದ್ದು. ಥ್ಯಾಂಕ್ ಯು ಕೆ. ಯಾಕಂತಂದರೆ ನಾನು ಇದಿಷ್ಟು ಕೆಳಗಡೆ ಓದ್ತಾ ಇದ್ದೆ, ಬರೀ ಕೆಳಗಡೆ ನೋಡ್ತಾ ಇದ್ದೆ ಎಲ್ಲಪ್ಪ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಬಿಟ್ಟಿದ್ದಾರೆ ಅಥವಾ ಇನ್ನೊಂದು ಟೈಮ್ ಬಿಡ್ತಾರೆ ಏನೋ ಅಂತ ನೋಡ್ತಾ ಇದ್ದೆ. ಫೈನಲ್ ಆಗಿ ಒಂದು QR ಕೋಡ್ ಕೊಟ್ಟುಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಓಕೆ, ಇವಾಗ ಒಂದು ಕ್ಲಾರಿಟಿ ಅಂತ ಸಿಕ್ತು ನೋಡಿ. ಸ್ಟೂಡೆಂಟ್ ನಿಮಗೆಲ್ಲನೂ ಕೂಡ ಹೇಳೋದಂತಂದರೆ ಒಂದು QR ಕೋಡ್ ಕೊಟ್ಟಿದ್ದಾರಲ್ವ, ಆ QR ಕೋಡ್ ಮೂಲಕ ನೀವು ಮುಂದೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವುದೇ ರೀತಿಯ ಸೀಕ್ರೆಟ್ ಕೋಡು ಮತ್ತು ಕೀ ಯಾವುದೇ ರೀತಿ ಬೇಕಾಗಿಲ್ಲ ಈ ಸರ್ತಿ. ಓಕೆ, ಮುಂದೆ ಯಾವ ರೀತಿಯಿಂದ ಕೋಡ್ ಯೂಸ್ ಮಾಡ್ಕೊಳ್ಳೋದು ಏನು ಅಂತ ಮುಂದೆಲ್ಲನೂ ಕೂಡ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂದೆ ಬರುವಂಥ ವೀಡಿಯೋಸ್ಗಳು ಪ್ರತಿಯೊಂದು ಕೂಡ ನಿಮ್ಗೆ ಇಂಪಾರ್ಟೆಂಟು. ಒಂದು ಮಿಸ್ ಆದರೂ ಕೂಡ ನಿಮ್ಮ ಒಂದು ಕೌನ್ಸಿಲಿಂಗ್ಗೆ ಎಫೆಕ್ಟ್ ಬೀಳ್ತದೆ, ತಲೆಯಲ್ಲಿ ಇಟ್ಕೊಂಡಿರಿ. ಓಕೆ, ಸರಿ, ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಅಲ್ಲಿ ಏನಾದರೂ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ, ಬಾಯ್.